ಚೀನಾ ಡ್ರೋನ್ಗಳನ್ನ ನುಂಗೋದಕ್ಕೆ ಬಂದಂತಹ ಮತ್ತೊಂದು ಬ್ರಹ್ಮಾಸ್ತ್ರ. ಯಾವುದದು ಆ ಬ್ರಹ್ಮಾಸ್ತ್ರ? ಭಾರತದ ಬತ್ತಳಿಕೆಗೆ ಭಾರ್ಗವಾಸ್ತ್ರ ಸಿಕ್ಕಿದೆ. ಭಾರತದ ಬತ್ತಳಿಕೆಗೆ ಭಾರ್ಗವಾಸ್ತ್ರ ಕೌಂಟರ್ ಡ್ರೋನ್ ಸೇರ್ಪಡೆ ಆಗ್ತಾ ಇದೆ. ಗೋಪಾಲಪುರದಲ್ಲಿ ಇವತ್ತು ಯಶಸ್ವಿ ಉಡಾವಣೆಯಾಗಿದೆ ಭಾರ್ಗವಾಸ್ತ್ರ. ಭಾರತೀಯ ಸೇನೆಯಿಂದ ನಡೆದಂತಹ ಹಾರಾಟದ ಪರೀಕ್ಷೆ ಯಶಸ್ವಿಯಾಗಿದೆ. ಭಾರತೀಯ ಸೇನಾಧಿಕಾರಿಗಳ ಸಮ್ಮುಖದಲ್ಲಿ ಉಡಾವಣೆ ಮಾಡಲಾಗಿತ್ತು. ಭಾರ್ಗವಾಸ್ತ್ರ ಯಶಸ್ವಿಯಾಗಿದೆ. ಒಟ್ಟು 3 ಪರೀಕ್ಷೆಗಳನ್ನ ಗೋಪಾಲಪುರದಲ್ಲಿ ಕೈಗೊಳ್ಳಲಾಗಿತ್ತು. ಅದು ಯಶಸ್ವಿಯಾಗಿದೆ. ಚೀನಾ ಡ್ರೋನ್ಗಳನ್ನ ನುಂಗೋದಕ್ಕೆ ಮತ್ತೊಂದು ಬ್ರಹ್ಮಾಸ್ತ್ರ ಸಿಕ್ಕಿದೆ ನಮಗೆ. ಭಾರತದ ಬತ್ತಳಿಕೆಗೆ ಭಾರ್ಗವಾಸ್ತ್ರ ಸೇರ್ಪಡೆಯಾಗಿದೆ. ನಿಜಕ್ಕೂ ಖುಷಿ ಪಡುವಂತಹ ವಿಚಾರ. ಯಾವ ರೀತಿಯಾಗಿ ಭಾರ್ಗವಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಏನಾಗತ್ತೆ ಅನ್ನೋದು ಈಗಾಗಲೇ ಚೀನಾಕ್ಕೂ ಕೂಡ ನಡುಕ ಶುರುವಾಗ್ಬಿಟ್ಟಿದೆ. ಹಾಗಾದ್ರೆ ಯಾವ ರೀತಿಯಾಗಿ ಇದು ಕಾರ್ಯಾಚರಣೆಯನ್ನು ನಡೆಸುತ್ತೆ? ಹಾರ್ಡ್ ಕಿಲ್ ಮೋಡ್ ಕೌಂಟರ್ ಡ್ರೋನ್ ಭಾರ್ಗವಾಸ್ತ್ರ ಇದು. ಮತ್ತೊಂದು ಕಡೆ SDAL ನಿಂದ ಅಭಿವೃದ್ಧಿಗೊಂಡಿರುವಂತಹ ಭಾರ್ಗವಾಸ್ತ್ರ ಇದು. ಎದುರಾಳಿಗಳ ಡ್ರೋನ್ಗಳನ್ನ ಛಿದ್ರಗೊಳಿಸುವಂತಹ ಸಾಮರ್ಥ್ಯವನ್ನ ಇದು ಹೊಂದಿದೆ. ಸಮರ್ಪಕವಾಗಿ ಗುರಿಯನ್ನ ಮುಟ್ಟಿದಂತಹ ಎಲ್ಲಾ 4 ರಾಕೆಟ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಈಗಾಗಲೇ ಪರೀಕ್ಷೆಯನ್ನ ಕೂಡ ಮಾಡಲಾಗಿತ್ತು. ಅದು ಯಶಸ್ವಿ ಕೂಡ ಆಗಿದೆ ನಮ್ಮ ಭಾರತ. ಇನ್ನು 2.5 ಕಿಲೋಮೀಟರ್ ದೂರದ ಡ್ರೋನ್ಗಳನ್ನ ಕೂಡ ಗುರುತಿಸುವಂತಹ ಸಾಮರ್ಥ್ಯವನ್ನ ಭಾರ್ಗವಾಸ್ತ್ರ ಹೊಂದಿದೆ. 2.5 ಕಿಲೋಮೀಟರ್ ದೂರದ ಡ್ರೋನ್ಗಳನ್ನ ಧ್ವಂಸಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಮತ್ತೆ ಶಕ್ತಿಯನ್ನ ಕೂಡ ಹೊಂದಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಭಾರ್ಗವಾಸ್ತ್ರ. ಇದು ನಿಜಕ್ಕೂ ಚೀನಾಕ್ಕೂ ಕೂಡ ನಡುಕವನ್ನ ಉಂಟು ಮಾಡ್ತಾ ಇದೆ. ಮತ್ತೊಂದು ಕಡೆ ಪಾಕಿಸ್ತಾನಕ್ಕೂ ಕೂಡ ಈ ಒಂದು ಭಾರ್ಗವಾಸ್ತ್ರ ನಡುಕವನ್ನ ಉಂಟು ಮಾಡ್ತಾ ಇದೆ. ಈಗಾಗಲೇ ಇದರ ಯಾವ ರೀತಿಯಾಗಿ ಇದನ್ನ ಪ್ರಯೋಗ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ತಯಾರಿಗಳು ಕೂಡ ಈಗಾಗಲೇ ಆಗಿತ್ತು. ಗೋಪಾಲಪುರದಲ್ಲೂ ಕೂಡ ಇದನ್ನ ಪರೀಕ್ಷೆಯನ್ನ ಕೂಡ ಮಾಡಲಾಗಿತ್ತು. ಪರೀಕ್ಷೆ ಮಾಡಿರುವಂತಹ ಸಂದರ್ಭದಲ್ಲಿ ಯಶಸ್ವಿಯಾಗಿದೆ ಭಾರ್ಗವಾಸ್ತ್ರ ಅನ್ನೋದು ಗೊತ್ತಾಗ್ತಾ ಇರುವಂತದ್ದು. 3 ಕಡೆ ಪರೀಕ್ಷೆಯನ್ನ ಕೂಡ ಮಾಡಲಾಗಿತ್ತು ಗೋಪಾಲಪುರದಲ್ಲಿ ಮಾಡಿದಂತಹ ಪರೀಕ್ಷೆ ಭಾರ್ಗವಾಸ್ತ್ರ ಯಶಸ್ವಿಯಾಗಿದೆ. ಹಾಗಾಗಿ ಭಾರ್ಗವಾಸ್ತ್ರವೂ ಕೂಡ ಸೇರ್ಪಡೆ ಆಗ್ತಾ ಇರುವುದು ನಮ್ಮ ಸೇನೆಗೆ ಇನ್ನಷ್ಟು ಬಲ ತುಂಬುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಯಾರು ಕೂಡ ಅಟ್ಯಾಕ್ ಮಾಡಬಹುದು ಭಾರತವನ್ನ ಅಂತ ಕನಸಲ್ಲೂ ಕೂಡ ಯೋಚನೆ ಮಾಡುವ ಹಾಗೆ ಇಲ್ಲ. ಅಷ್ಟರ ಮಟ್ಟಿಗೆ ಇದೀಗ ಸೇನೆ ಎಲ್ಲಾ ತಯಾರಿಯನ್ನ ಕೂಡ ಮಾಡ್ಕೊಂಡಿದೆ. ಅದಕ್ಕೆ ಭಾರ್ಗವಾಸ್ತ್ರ ಸೇರ್ಪಡೆಯಾಗಿದೆ. ಮತ್ತೊಂದು ಕಡೆ ಹದ್ದನ್ನ ಕೂಡ ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ. ಮತ್ತೆ S-400 ನಮ್ಮ ಹತ್ರ ಈಗಾಗಲೇ ಇದೆ. S-500 ತಯಾರಿ ಮಾಡೋದಕ್ಕೆ ರಷ್ಯಾ ಕೂಡ ಒಲವನ್ನ ತೋರಿಸಿದೆ.